ವಿಶೇಷತೆ ಏನು, ಅಲ್ಲಿ ಇರುವಂತ ಸವಾಲುಗಳೇನು ನಿಮ್ಮ ಪ್ರಕಾರ? ಉಸ್ತುವಾರಿ ವಹಿಸ್ಕೊಳ್ತಾ ಇದ್ದೀರಿ ಅಂದ್ರೆ ಸಚಿವ ಸ್ಥಾನಕ್ಕಿಂತ ದೊಡ್ಡ ಜವಾಬ್ದಾರಿ ಕೂಡ ಅಲ್ಲೂ ಇದ್ದೇ ಇರುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ವಿಶ್ವದಲ್ಲಿ ವಿಶಿಷ್ಟವಾದ ಜಿಲ್ಲೆ. ಜನಸಾಮಾನ್ಯರು ಸ್ವಯಂ ಪ್ರೇರಿತವಾಗಿ ಸರ್ಕಾರದ ಸಹಕಾರ ಪಡೆದುಕೊಂಡು ಯಾವ ರೀತಿಯಿಂದ ಸ್ವಾವಲಂಬನೆ ಮತ್ತು ಒಂದು ಗೌರವದ ಜೀವನ ಹೇಗೆ ಮಾಡ್ಬೋದು ಅಂತೇಳಿ ಇವತ್ತು ವರ್ಷ ಎಲ್ಲರಿಗೆ ತೋರಿಸಿಕೊಡದ ವ್ಯಕ್ತಿತ್ವ ಅದು ದಕ್ಷಿಣ ಕನ್ನಡ ಮತ್ತು ಕರಾವಳಿ ಜಿಲ್ಲೆಯಲ್ಲಿ ಇದೆ. ನಮ್ಮೆಲ್ಲ ಹಿರಿಯರು ಅತ್ಯಂತ ಶ್ರಮಜೀವಿಗಳು. ಹೌದು, ಶಿಕ್ಷಣಕ್ಕೆ ಒತ್ತು ಕೊಟ್ಟ ಕಾರಣ ಇವತ್ತು ಎಲ್ಲರೂ ಕೂಡ ಶಿಕ್ಷಣ ಪಡೆದುಕೊಂಡು ಆಕ್ಟಿವ್ನೆಸ್ ಏನಿದೆ ಅದರಿಂದಾಗಿ ಇವತ್ತು ನಾವೆಲ್ಲ ಫೀಲ್ಡ್ನಲ್ಲಿ ಕೂಡ ಇವತ್ತು ಮೀನುಗಾರಿಕೆ ಅತ್ಯಂತ ಸಾಹಸಮಯ, ಅಷ್ಟು ಸುಲಭ ಇಲ್ಲ. ಎಷ್ಟೇ ದೊಡ್ಡ ಸ್ವಿಮ್ಮರ್ ಇರಲಿ, ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಇರಲಿ, ಈ ಸಮುದ್ರದಲ್ಲಿ ಬಂದವನಿಗೇನು ಸ್ವಿಮ್ ಮಾಡಲಿಕ್ಕೆ ಸುಲಭ ಇಲ್ಲ. ಅದನ್ನೆಲ್ಲ ಎದುರಿಸುವ ದೊಡ್ಡ ಶಕ್ತಿ ನಮ್ಮ ಮೀನುಗಾರ ವರ್ಗದವ್ರಿಗೇನು ಸಮುದ್ರ ಬಳಿ ಜೀವನ ಮಾಡ್ತಾರ ಎಲ್ಲ ಜಾತಿ ವರ್ಗದವ್ರಿಗೆ ಕೂಡ ಸಾಹಸಮ ಜೀವನ. ನಮ್ಮ ಹಿಂದಿನ ಎಲ್ಲ ಇದೆಯಂದು ತಾಯಂದಿರು ಇವತ್ತು ಮಹಿಳೆಯರು ಆರ್ಥಿಕ ವ್ಯವಸ್ಥೆಗೆ ಮತ್ತು ಸ್ವಾವಲಂಬನೆ ಬದುಕಿಗೆ ಒಂದು ಸಂಕೇತ ಅಂತ ಹೇಳಿ ನಮ್ಮೆಲ್ಲ ತಾಯಂದಿರು 50% ಅಧಿಕ ಪರ್ಸೆಂಟ್ನ ತಾಯಂದಿರು ನಾವು ಗೇರು ಫ್ಯಾಕ್ಟ್ರಿಗೆ ಹೋಗಿ ದುಡಿದು ಕೆಲಸ ಮಾಡಿ ನಮ್ಮ ಮಕ್ಕಳಿಗೆ ತಮ್ಮ ಶಿಕ್ಷಣ ಕೊಟ್ಟರು. ಮನೆ ಮನೆಗೆ ಮೀನು ಮಾರಿ ತಾಯಂದಿರು ಅವ್ರ ಕುಟುಂಬವನ್ನು ಸಾಕಿದ ಉದಾಹರಣೆ ನಮ್ಮ ಸೌತ್ ಕನ್ನಡದಲ್ಲಿ ಅವತ್ತೀಗಲ್ಲ, ಇದು 60-50 ವರ್ಷ ಹಿಂದಿನ ಸ್ಟೋರಿ ನಾನು ಹೇಳುವಂಥದ್ದು. ಬೀಡಿ ಫ್ಯಾಕ್ಟ್ರಿ, ಮನೆಯಲ್ಲಿ ಬೀಡಿ ಕಟ್ಟಿ ನನ್ನ ಮಕ್ಕಳಿಗೆ ಮತ್ತು ಕುಟುಂಬವನ್ನು ಸಾಕಿದ ಅಂತ ಹಲವಾರು ಇವತ್ತು ಉದಾಹರಣೆಗಳು. ಇವತ್ತು ಟೈಲ್ ಫ್ಯಾಕ್ಟ್ರಿ, ಅವತ್ತು ನಮ್ಮ ಮಂಗಳೂರು ಫಸ್ಟ್ ಟೈಲ್ಸೇ ಮಂಗಳೂರಿಂದ ಪ್ರಾರಂಭ ಆಯಿತು. ಹಂಚಿನ ಫ್ಯಾಕ್ಟ್ರಿ ಅದಾದನ್ನು ಕಲಿತು ಮಾತ್ರ ಅಲ್ಲ, ಅವರನ್ನು ಮತ್ತೆ ಅವ್ರಿಗೂ ಗೇರ್ ಫ್ಯಾಕ್ಟ್ರಿ ಎಲ್ಲ ಅಥವಾ ನಮ್ಮ ಈ ಬೀಡಿ ಕಟ್ಟಲಿಕ್ಕೆ ಅವರ ಮಕ್ಕಳನ್ನು ಬಿಡಲಿಲ್ಲ. ಒಂದು ಹಂತಕ್ಕೆ ತಂದು ನಿಲ್ಲಿಸಿ ಅವರನ್ನು ಇವತ್ತು ಶಿಕ್ಷಣ ಕೊಟ್ಟು ದೊಡ್ಡ ಮಟ್ಟ ಕೊಟ್ಟಂಥ ಒಂದು ದೊಡ್ಡ ಮಟ್ಟ ಶ್ರಮಜೀವಿಗಳ ಮಹಿಳೆಯರ ಆ ಕೊಡುಗೆ ಇದೆ. ಯುವ ಜನಾಂಗ ಕಾಲಘಟ್ಟದಲ್ಲಿ ನಮಗೆ ಇಲ್ಲಿ ಆವತ್ತಿನ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕೆಲಸ ಇಲ್ಲ ಅಂತ ಹೇಳಿಕೊಂಡು ಅವರು ಮತ್ತೆ ಗೇರ್ ಫ್ಯಾಕ್ಟ್ರಿಗೆ ಬೀಡಿ ಕಟ್ಟಲಿಕ್ಕೆ ಯುವಕರು ನಿಲ್ಲಿಲ್ಲ. ಅವರು ಬಾಂಬೆಗೆ, ಬೆಂಗಳೂರಿಗೆ, ದುಬೈಗೆ ಅಲ್ಲಿ ಹೋಗಿ ಶ್ರಮಪಟ್ಟು ಹೋಟೆಲಲ್ಲಿ ಕೆಲಸ ಮಾಡಿ ಅವ್ರ ಮಾಲಕತ್ವವನ್ನು ವಹಿಸಿಕೊಂಡು ಇವತ್ತು ದೊಡ್ಡ ದೊಡ್ಡ ಹೋಟೆಲ್ ಮಾಲೀಕರಾಗಿ ಸಾವಿರಾರು ಜನರಿಗೆ ಇವತ್ತು ಕೆಲಸ ಉದ್ಯೋಗ ಕೊಡುವಂತ ಆ ಯುವಕರ ಸಂಸ್ಥೆ ಹಿಂದಿಂದಲೂ ಕೂಡ ಕೊಟ್ಟಿರೋದು ವಿಶೇಷ ನಮ್ಮ ಸೌತ್. ಅದಕ್ಕಾಗಿ ನಮ್ಗೆ ಬಹಳ ಖುಷಿ ಆಗ್ತದೆ, ನಮ್ಗೆ ಇವತ್ತು ಹೆಮ್ಮೆ ಆಗ್ತದೆ. ಯೂಸ್ ಮಾಡಿದಂತ ಬಾಟ್ಲಿ ಇದೆ ಅಲ್ಲ, ಅವ್ರು ಬಿಸಾಡಿದ ಬಾಟ್ಲಿಯನ್ನು ಹೆಕ್ಕಿ ತಂದು ಅದನ್ನು ಬೆಂಗಳೂರಿಗೆ ಮಾರಿ ಅದರಲ್ಲಿ ಜೀವನ ಸಾಗಿ ದೊಡ್ಡ ಜನ ಆಗಿದ್ದಾರೆ. ನೀವು ಓದಿದ ಪೇಪರ್ ಅನ್ನು ಬಿಸಾಡಿದ ಪೇಪರ್ ಅನ್ನು ಹೆಕ್ಕಿಕೊಂಡು ಅದನ್ನು ಬಹುಶಃ ಇವತ್ತು ತಂದು ಮಾರಿ ರಸ ಮಾಡಿದ್ದಾರೆ. ಎಷ್ಟೋ ಗುಜಿರಿ ಇವತ್ತನ್ನು ಮನೆಗೆ ಹೋಗಿ ಗುಜಿರಿಯನ್ನು ಕಲೆಕ್ಟ್ ಮಾಡಿ ಅದನ್ನು ಬೆಂಗಳೂರಿಗೆ ಫ್ಯಾಕ್ಟ್ರಿಗೆ ಮುಟ್ಟಿಸಿ ಅದರಲ್ಲಿ ಎಷ್ಟೋ ಶ್ರೀಮಂತರು ಇವತ್ತು ಆಗಿದ್ದಾರೆ. ಸೊ ತಳಮಟ್ಟದಿಂದ ಅತ್ಯಂತ ಶ್ರಮಜೀವಿಗಳು ಮತ್ತು ಒಂದು ವಿಶೇಷವಾದ ಸ್ವಾಭಿಮಾನ ಉಳ್ಳಂಥವ್ರಿಗಾಗಿತ್ತು. ಈಗಲೂ ಕೂಡ ನೋಡಿ ನಮ್ಮ ಸೌತ್ ಕನ್ನಡದಲ್ಲಿ ಅವನು ಕಾಲೇಜ್ ಕಲಿತಾ ಇದ್ದರೂ ಕೂಡ 50%, ನಾನು 100 ಹೇಳುವುದಿಲ್ಲ, 40-50% ಯುವಕರು ಕಲಿಯೋದು ಕಾಲೇಜ್ ಜೊತೆ ಒಂದು ಸ್ವಲ್ಪ ಸೈಡ್ ಬಿಸ್ನೆಸ್ ಇದೆ. ಅಲ್ಲಿ ಒಂದು ಕಾಫಿ ಅಂಗಡಿ, ಇಲ್ಲಿ ಒಂದು ಚಿಪ್ಸ್ ಅಂಗಡಿ, ಇಲ್ಲಿ ಒಂದು ಡ್ರೆಸ್, ಅವ್ನು ಕಲಿತ ಜೊತೆಯಲ್ಲಿ ಇದು ಮಾಡ್ತಾನೆ. ಕಲಿತು ಬಂದ ನಂತರ ಆ ಯುವಕರು ಸರಕಾರಿ ಆಸ್ಪತ್ರೆ ಸೇರೋದು ಕಡಿಮೆ. ಹೌದಾ? ಅದು ಅವ್ರಿಗೆ ಅಷ್ಟು ದೊಡ್ಡ ವಿಶೇಷ ಅಲ್ಲ. ಇನ್ನೊಬ್ಬನ ಅಂಡರ್ ಹೋಗಿ ಕೆಲಸ ಮಾಡೋದು ಕಡಿಮೆ. ನಾನೇ ಸ್ವಯಂ ಪ್ರೇರಿತವಾಗಿ ಏನಾದ್ರು ಮಾಡ್ಬೇಕಂತ ಹೇಳಿ ಅಂದ್ರೆ ಬಹಳಷ್ಟು ಉದ್ಯಮಿಗಳಿದ್ದಾರೆ. ನಾನು ವಿದೇಶಕ್ಕೆ ಇವತ್ತು ಹೋದ ಸಂದರ್ಭದಲ್ಲಿ ಸೌದಿಗೆ ಜುಬೆಲ್ ಅಂತ ಪ್ರದೇಶದ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಹೋದ್ರೆ ಮೋರ್ ದೆನ್ 70% ಬಿಸ್ನೆಸ್ ಮ್ಯಾನ್ ಪವರ್ ಬಿಸ್ನೆಸ್ ಇರೋದು ಮಂಗಳೂರಿನಿಂದ ಹೋದಂತ ಯುವಕರು ಕೆಲಸಕ್ಕಂತ ಹೋದವರು ಇವತ್ತಲ್ಲಿ ಉದ್ಯಮ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅವರೆಲ್ಲ ವಿಶ್ವಾಸ 20,000 ಸ್ಟಾಫ್ಗಳಿದ್ದಾರೆ, ಇನ್ನೊಬ್ಬರದ 10,000 ಸ್ಟಾಫ್ಗಳಿದ್ದಾರೆ, ಇನ್ನೊಬ್ಬರ 3,000 ಸ್ಟಾಫ್ಗಳು ಕೆಲಸಕ್ಕಿದ್ದಾರೆ. ಈ ರೀತಿಯ ಅಂದ್ರೆ ಆ ವಿಶೇಷತೆಗಳನ್ನು ಹೇಳ್ತಾ ಹೋದ್ರೆ ಬರೀ ಕರಾವಳಿ ಭಾಗದ ಜನತೆಗಷ್ಟೇ ಅಲ್ಲ, ಬೇರೆಯವ್ರಿಗೂ ಕೂಡ ಒಂದು ಇನ್ಸ್ಪೈರ್ ಮಾಡುವಂತ ಈಗ ಅದನ್ನು ಬೇರೆ ಜಿಲ್ಲೆಯ ಯುವಕರಿಗೂ ನೋಡ್ತಾ ಇದ್ದಾರೆ. ಒಂದು ಪ್ರೇರಣೆ, ನಾವೆಲ್ಲ ಒಂದು ಮಾದರಿಯಾಗಿ ಅದಕ್ಕೆ ಅನುಗುಣವಾಗಿ ಇರ್ತಾರೆ ಇದರಲ್ಲಿ. ಕರಾವಳಿಯಿಂದ ಬಂದಂತ